ಬನ್ನಿ ಅಂತ ಹೇಳಿದ್ದಾರೆ. ಯಾರನ್ನೂ ಮಿಸ್ ಮಾಡಬೇಡಿ ಅಂತ ಹೇಳೋರೆ. ಬಟ್ ಇಲ್ಲಿ ಯಾರೂ ಇಲ್ಲ. ಇದು ದಸರಾನೇ ಅಲ್ವಾ? ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮರೀದೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ನಮ್ಮಿದ್ದು ಸ್ಕೂಲ್ಗೆ ಹೋಗ್ತೀವಿ ನೆಕ್ಸ್ಟು ಅಂತ. ಹೌದು, ಇವತ್ತು ಫ್ರೈಡೇ ಹೋಗ್ತಾಯಿದ್ದೀವಿ. ಒಂದು ಮಾಡಲು ಮತ್ತು ಬೇರೆ ಮಕ್ಕಳು ಯಾವ ಥರ ಎಲ್ಲ ಮಾಡಲ್ಸ್ ಬಂದಿದ್ದಾರೆ ಮತ್ತು ಒಂದು ರಿಪೋರ್ಟ್ ಕಾರ್ಡು ಮತ್ತು ಎಕ್ಸಾಮ್ ಪೇಪರ್ದು ಅದನ್ನೆಲ್ಲ ನೋಡಿಕೊಂಡು ಸಹಿ ಹಾಕ್ಬಿಟ್ಟು ಮತ್ತು ಸೆಕೆಂಡ್ ಸೆಮಿಸ್ಟರ್ ಬುಕ್ಸ್ ಕೊಡ್ತಾರೆ, ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬರೋದಕ್ಕೆ ಅಂತ ಇವಾಗ ಹೋಗಬೇಕು. ಆ್ಯಕ್ಚುಲಿ ಇವತ್ತಿಂದ ಕ್ಲಾಸ್ ಇಲ್ಲ, ಅಂದರೆ ಇವತ್ತು 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಸ್ಕೂಲ್ ಓಪನ್ ಇರುತ್ತೆ ಅಂತ ಹೇಳಿದ್ದಾರೆ. ಬಟ್ ಇವಾಗ ಆ ಟೈಮ್ ಎಷ್ಟಾಗಿದೆ ಅಂದರೆ 12:15 ಆಗಿದೆ ನೋಡಿ. 12:15. ನಾನಿನ್ನು ಸ್ನಾನ ಮಾಡಿಲ್ಲ. ಇವಾಗ ರೆಡಿ ಆಗಿಬಿಟ್ಟು ಹೋಗಬೇಕು. ನಮ್ಮ ಮಿತ್ತುನ ತೋರಿಸ್ತೀನಿ ಬನ್ನಿ. ನಡಿ, ಅವನು ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾನೆ. ನೋಡಿ, ಅವನು ರೆಡಿಯಾಗಿದ್ದಾನೆ. ಆ್ಯಕ್ಚುಲಿ ಅವ್ರ ಸ್ಕೂಲಲ್ಲಿ ಅವ್ರ ಮ್ಯಾಮ್ ಹೇಳಿರೋದು ಏನಂತ ಹೇಳಿದ್ದಾರೆ ಇತ್ತು, ಯಾರನ್ನ ಕರ್ಕೊಂಡು ಬನ್ನಿ ಅಂತ. ಯಾರ್ಯಾರು ಅಂದರೆ ನೋಡ್ಕೊಂಡು ಹೇಳಿ. ನಿಮ್ಮ ಅಕ್ಕನ ಮಗ, ನಿಮ್ಮ ಅತ್ತನ ಮಗ, ನಿಮ್ಮ ಮಮ್ಮಿ, ಅಕ್ಕ ಪಕ್ಕದ ಮನೆ, ಇಲ್ಲಾಂದರೆ ಯಾರಾದರೂ ನಿಮ್ಮ ಅಣ್ಣವ್ರ ಬ್ರದರ್ಸು, ಇಲ್ಲಾಂದರೆ ನಿಮ್ಮ ಸಿಸ್ಟರು, ಅವ್ರ ಫ್ರೆಂಡ್ಸು, ಆ ಫ್ರೆಂಡ್ಸು ಎಲ್ಲರನ್ನೂ ಕರ್ಕೊಂಡು ಬನ್ನಿ. ಎಲ್ಲರೂ ಕರ್ಕೊಂಡ್ಬನ್ನಿ, ಯಾರನ್ನೂ ಮಿಸ್ ಮಾಡಬೇಡಿ ಅಂತ ಹೇಳೋರೆ. ಬಟ್ ಇಲ್ಲಿ ಯಾರೂ ಇಲ್ಲ. ನೋಡೋಣ ಹೋಗೋ ಹೊತ್ತಿಗೆ ಎಷ್ಟು ಜನ ಬರ್ತಾರೆ ಅಂತ. ಅಲ್ವಾಯ್ತು? ಫೈನಲಿ ನಮ್ಮ ಸಂಜೆ ಫ್ರೆಂಡ್ ಕರ್ಕೊತೀನಿ ಪೂರ್ವಿ ಅಂತ. ನಾನು ಹಬ್ಬನೇ ಕರ್ಕೊಬರೋದು. ಅವನು ಬರ್ತಾನ ಹೇಳಿದ್ದೆ ನನಗೆ. ಅವನಂತೂ ಹಿಂಗೆ ರೌಂಡ್ ಹೋಗಿ ಬಂದ, ಸೈಕಲಲ್ಲಿ ಹೋಗೋನೆ. ಏದು ವರ್ಷನೇ ಇಲ್ಲೇ ಎಲ್ಲ ಹೋಗಿದ್ದ. ಬಾಯ್ ಬಾಯ್. ನೋಡಿ, ಇವಾಗ ಟೈಮು 3:15 ಇವಾಗ ಹೊರಡ್ತಾ ಇದ್ದೀವಿ. ಇವತ್ತಂತೂ ತುಂಬಾ ಮಳೆ ಇತ್ತು, ಬಿಟ್ಟು ಬರ್ತಾಯಿತ್ತು. ನಮ್ಮಿತ್ತು ಕೂಡ ಅವನ ಫ್ರೆಂಡ್ಸ್ನೆಲ್ಲ ರೆಡಿ ಮಾಡಿಕೊಂಡು ಹೋಗೋಣ ಮಮ್ಮಿ ಅಂತ ಇದ್ದ. ಸೊ ಹಾಗಾಗಿ ನೋಡಿ, ಹೋಗೋ ಅಷ್ಟರಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಅದಕ್ಕೆ ಕಾರಲ್ಲೇ ಹೊರಟಿದ್ವಿ ಮಕ್ಕಳನ್ನ ಕರ್ಕೊಂಡು. ತುಂಬಾ ಖುಷಿ ಪಡ್ತಾಯಿದ್ರು ಮಕ್ಕಳಂತೂ. ನಮ್ಮಿತ್ತಗಂತೂ ತುಂಬಾ ಖುಷಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರೋದು. ಸರಿ ಆಯಿತು ಅಂತ ಹೊರಟಿದ್ವಿ. ಆ್ಯಕ್ಚುಲಿ 4:15 ಲಾಸ್ಟ್ ಇದ್ದಿದ್ದು. ಸೊ ಹಾಗಾಗಿ ರಾಖಿಯವರು ಮನೇಲೇ ಇರೋದ್ರಿಂದ ಲೇಟಾಗಿ ಹೋಗೋಣ ಅಂತ ಹೇಳಿ ಎಲ್ಲರೂ ನಿಧಾನಕ್ಕೆ ರೆಡಿಯಾಗಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಅಲ್ಲಿ ನಾನು ಇದಕ್ಕೆಲ್ಲಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ನಮ್ಮದು ಮಾಡಲ್ದು ಹೇಳಿಸ್ತೀನಿ ಅದು ಟೇಬಲ್ಸು ಅಂತ. ಬಟ್ ಆವಾಗ ಅಲ್ಲಿ ಹೇಳಲಿಲ್ಲ ಅವನು, ಮಕ್ಕಳೆಲ್ಲ ಇದ್ದರು ಅಂತ. ಇವಾಗ ಹೇಳ್ತಾನೆ ಕೂಡ, ನಾನು ಇವಾಗ ಹೇಳಿಸ್ತೀನಿ. ಫೈನಲಿ ಬಂದ್ವಿ ಸ್ಕೂಲ್ ಹತ್ರ. Morning friends, my name is Hitesh. I am studying in UKG at Abhyudaya Nursery School. I prepared the tables. ಬನ್ನಿ ಫ್ರೆಂಡ್ಸ್, ನಮ್ಮ ಶಾಲೆಯಲ್ಲಿ ಎಕ್ಸಿಬಿಷನ್ ತೋರಿಸ್ತೀನಿ. ಫ್ರೆಂಡ್ಸು ಹೇಗೆಲ್ಲ ಬಂದಿದ್ದಾರೆ ನೋಡಿ, ತುಂಬಾ ಚೆನ್ನಾಗಿ ಒಂದೊಂದಕ್ಕಿಂತ ಒಂದು ಮಾಡೆಲ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ನನಗೂ ಈ ಥರ ವೆರೈಟಿಯಾಗಿ ಮಾಡಬೇಕು ಅಂತ ಆಸೆ ಅಂತೂ ಇತ್ತು. ಲಾಸ್ಟ್ ಟೈಮಲ್ಲೇ ಪಾರ್ಟ್ಸ್ ಆಫ್ ದ ಬಾಡಿನೇ ನಾನು ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು ಅನ್ನಿಸ್ತಾ ಇತ್ತು. ಬಟ್ ಈ ಸಲ ನನಗೆ ಟೇಬಲ್ಸ್ ಕೊಟ್ಟಿರೋದ್ರಿಂದ ನಾನು ಸಿಂಪಲ್ಲಾಗಿ ಮಾಡೋಕ್ಕಾಗಿದೆ ಅಷ್ಟೇ. ನೋಡಿ ಫ್ಲವರ್ಸ್ದು ಯಾವ ಥರ ಎಲ್ಲ ಮಾಡಿದ್ದಾರೆ ಅಂತ. ಏನಂದರೆ ಈ ಥರ ಮಾಡೋದ್ರಿಂದ ಒಂದು ನಮಗೂ ಪೇರೆಂಟ್ಸ್ಗಳಿಗೂ ಕೂಡ ಆ್ಯಕ್ಟಿವ್ ಆಗಿರ್ಬೋದು, ಮತ್ತು ನಾವು ಕೂಡ
ಇದು ಕ್ರಿಕೆಟ್ ಗ್ರೌಂಡು. ಹಾಂ, ಇವನ್ಗೆ ಪೂರ್ತಿ ಇದು ಗೇಮ್ಸ್, ಇಂಡೋರ್ ಗೇಮ್ಸ್. ಅಲ್ಲಿ ದಸರಾ ಎಲ್ಲ ಇದು ಪೆಟ್ಸ್. ಇದಕ್ಕೆಲ್ಲಿ ದಸರಾ ಅರಮನೆ. ಇದು ಟೆಂಪಲ್ಗಳು. ಆ ಕುದುರೆಗಳು ನೀಟಾಗಿ ನಿಂತೇ ಇಲ್ಲ. ನೋಡು ಮಲಿಕೊಂಬಿಟ್ಟಿದೆ. ಎಲ್ಲಿ ಎಲ್ಲ ಗೆಂಡ ಮುಗ ಅಂತಿದೆಲ್ಲ. ಅಲ್ವಾ? ಇದು ಕ್ರಿಸ್ಮಸ್ದು. ಪೇರೆಂಟ್ಸು ಇಬ್ಬರು ಮಕ್ಕಳು ಸೇರ್ ಮಾಡಿರೋದು. ಬೊಂಬೆ ಮನೆ ಅಂತ ಚೆನ್ನಾಗಿ ಮಾಡೋರೆ. ಇಲ್ಲೇ ತಂದು ನೀಟಾಗಿ ಜೋಡಿಸ್ಕೊಟ್ಬಿಟ್ಟು ಹೋಗಿರ್ಬೇಕು. ಏನಕ್ಕೆ ಹಂಗೆ ಗಲಾಟೆ ಮಾಡೋದು? ನೀಟಾಗಿ ನೋಡಬೇಕು. ಇದು ದಸರಾನೇ ಅಲ್ವಾ? ನೆಕ್ಸ್ಟ್ ಕ್ಲಾಸ್ ರೂಮು. ನಮ್ಮಿತ್ತು ಮೊದಲು ಇದೇ ಕ್ಲಾಸಲ್ಲಿ ಇದ್ದಿದ್ದು, ಜಂಬೂ ಸರ್ಕ. ಇದು ಸ್ಟೋರಿನೇ. ಏನು ಮುಟ್ಬಾರ್ದು ಪಾಪ. ಈ ಕಡೆ ಬಾ. ಎಲ್ಲಿ ಚೆನ್ನಾಗಿದೆ ಕಮ್ಯುನಿಟಿ. ಬರ್ತಡೆ ಸೆಲೆಬ್ರೇಷನ್. ಇಲ್ಲ, ನಾನು ಒಂದು ಲಿಸ್ಟ್ ಕಳಿಸ್ತೀನಿ. ಈಗ ಸಂಜೆ ಬರೆಸ್ಕೊಡ್ತೀನಿ ಆನ್ಲೈನ್. ನಾನು ಮಾಡ್ತೀನಿ. ಇದು ಒಂದು ಶರ್ಟ್ ಇವ್ರು ಮಾಡ್ತೀನಿ. ಜಸ್ಟ್ ಸರ್ ಸ್ಕೂಲ್ ನೋಡಿ ಎಷ್ಟು ಚೆನ್ನಾಗಿ ಟೇಬಲ್ಸ್ ನೋಡಿದ್ರೆ ಇದು ಚೆನ್ನಾಗಿ ಮಾಡೋರೆ ಅಲ್ವಾ ಸರ್ಕಸ್. ಇದು ಚೆನ್ನಾಗೈತೆ. ಇದೆಲ್ಲ ನೋಡ್ತೀರಾ ಮಾಡಬೇಕು ಅನ್ಸುತ್ತೆ, ಆದರೆ ನಮ್ಗಂತ ಈ ಥರ ಎಲ್ಲ ನಮ್ಮದು ಹೋಲ್ಸಿದ್ರೆ ನಮ್ಮ ಲಾಸ್ಟ್ ಅನ್ಸುತ್ತೆ ಎಲ್ಲರಿಗೆ. ಅದು ಫ್ಯಾಮಿಲಿ.
ಏನು ಅನ್ನಿಸ್ತು? ಖುಷಿ ಆಯ್ತಾ? ಚೆನ್ನಾಗಿ ಮಾಡವ್ರ? ಅತಿ ಆಯ್ತು. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.